ನಮಸ್ಕಾರ ರೀ ಅಪ್ಪ ದೊಡ್ಡ ಮಂದಿ ಎಲ್ಲರಿಗೆ ಹೆಂಗಿದ್ದೀರಿ ಎಲ್ಲರೂ ಚಂದ ಇದ್ದೀರಿ ಅಂತಂದು ಅನ್ಕೊತೀನಿ. ನೋಡ್ರಿ ನಂದು ಎಕ್ಸಾಮ್ ಅದ, ಇವತ್ತೊಂದು ಪೇಪರ. ಸೊ ಹೋಗ್ಲತ್ತಿದ ನಾ ಭೀ ರೆಡಿಯಾಗಿ ಟಿಫಿನ್ ಮಾಡಿಕೊಟ್ಟ ಅವ್ರಿಗೆ. ಟಿಫಿನ್ ಮಾಡಿಕೊಟ್ಟಿಗೆಸಿಂದು ನಾ ಭೀ ರೆಡಿ ಆಗಿದ. ಅವರು ಏನೋ ನೆಂಪಂತ ಅವ್ರಿಗೆ ಮತ್ತು ವಾಪಸ್ ಬರ್ತಾರೆ ನೋಡ್ರಿ ಎಲ್ಲ ಹೆಂಗಿದಾರೋ ಗೊತ್ತಿಲ್ಲ. ಬಟ್ ಇವ್ರಿಗೆ ಡೈಲಿ ಡ್ಯೂಟಿ ನೋಡ್ರಿ ಒಳ್ಳೇದಾಗಲಿ ಅಂತಂದು ಹೇಳಿ ಕಳಿಸ್ತೀನಿ ನಾ ಇವ್ರಿಗೆ ಡೈಲಿ. ಏನೋ ಸಡನ್ಲಿ ಕಾಲ್ ಬಂತು, ಯಪ್ಪ ಚಂದ ಐತೆ ನೋಡ್ರಿ, ಇನ್ನೂ ಡ್ಯೂಟಿ ಲೇಟ್ ಅದ ಅಂತ ಹೇಳಿದವರು. ನಂದ್ರೆ ಹೆವಿ ಲೇಟ್ ಆಗಿತ್ತು ನನಗೆ. ಇವ್ರು ಸಿಕ್ಕರು ನನಗೆ ಚಂದ ಐತೆ, ಇಲ್ದ್ರ ಬಸ್ಸಿಗೆ ಹೋದ್ರೆ ಏನು ಕೇಳ್ತೀರಿ 1 ಅವರ್ ಆಗ್ತಿತ್ತು. ಯಾಕಪ್ಪ 1 ಅವರ್ ಅಂತಂದು ಕೇಳ್ತೀರೇನ್ರಿ? ಇಲ್ಲಿ ನೋಡ್ರಿ ನಮ್ಮ ಮನೆ ಬಲ್ಲೇ ಎಷ್ಟು ಟ್ರಾಫಿಕ್ ಅದ, ಕೇಳಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನ್ರಿ ಒಂದು 10 ನಿಮಿಷ ನಿಂತಿದ್ದೇವೇನೋ ಅಂತ ಅನ್ನಿಸ್ತು ನನಗೆ. ಅಲ್ಲಿ ನಿಂತ್ಕೊಂಡು ಹೋಗೋತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಹೆಂಗೋ ಕರ್ಕೊಂಡು ಹೋಗ್ಲತ್ತಾರಂತ ಶಾಂತ ಕುಂತನ ಇಲ್ದ್ರ ಬಕ್ಕುಳ ಹೈರಾಣ ಇತ್ತು. ಸೊ ಹಂಗೆ ದೇವ್ರ ದರ್ಶನ ಪಡೆದ್ವಿ. ಅಲ್ಲೇ ದೇವ್ರ ದರ್ಶನ ಪಡೆದು ಒಂದು ಸ್ವಲ್ಪ ಪ್ರಸಾದ ತೊಗೊಂಡ್ವಿ. ಪ್ರಸಾದ ತೊಗೊಂಡು ಕೇಸಿಂದು ಫೈನಲಿ ನಾ ರೀಚ್ ಆದ್ರಿ. ಕಾಲೇಜ್ ಬೇರೆ ಇವತ್ತು ಎಕ್ಸಾಮ್ ಅದ, ಹೆಂಗೆ ಹೋಗ್ತೀನೋ ಅಂತಂದು ಗೊತ್ತಾಗಲಾಗಿತ್ತು. ಹೆಂಗೋ ನಮ್ಮ ಮಾಮಂದು ಭೀ ಡ್ಯೂಟಿ ಇದು ಆಗಿ ಕಲ್ತು ಬಂತದು ಯಾಕೋ ಟೈಮ. ಒಳಗೆ ಹೋದ್ ನಾನು ಎಕ್ಸಾಮ್ ಹಾಲಿಗೆ ಹೋಗೋ ತನಕ ಎಲ್ಲರೂ ಹೋಗಿ ಕುಂತಿದ್ರು. ಫೈನಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಬಸ್ಸಿಗೆ ವೆಯ್ಟ್ ಮಾಡೋ ತನಕ ಬಂತು ಬಸ್ಸು. ಫೈನಲಿ ರೀಚ್ ಆದ ನಾ ಮನೆಗೆ.